ಸಾಮಾನ್ಯವಾಗಿ ಮಡಿಕೇರಿ ಸುತ್ತಮುತ್ತ ಗುಡ್ಡ ಕುಸಿತವಾಗಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಸಮತಟ್ಟಾದ ಪ್ರದೇಶದಲ್ಲಿ ಗುಡ್ಡ ಕುಸಿತ ರೀತಿಯಲ್ಲಿ ಭೂಕುಸಿತವಾಗಿರುವಂಥದ್ದು. ಇದು ಸೋಮವಾರಪೇಟೆ ತಾಲೂಕಿನ ದೊಡ್ಡಳ್ಳಿ ಗ್ರಾಮ. ಈ ಗ್ರಾಮದ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ ಮೇಲ್ಭಾಗದ ಎರಡು ಗ್ರಾಮದಲ್ಲಿ ಎರಡು ಕೆರೆ ಇದೆ. ಆ ಕೆರೆಯಿಂದ ನೀರು ಬರುವಂಥದ್ದು. ಅದಕ್ಕೆ ಸರಿಯಾದ ಕಾಲುವೆ ವ್ಯವಸ್ಥೆ ಇಲ್ಲ ನೀರು ಹೋಗಲಿಕ್ಕೆ. ಅದರಿಂದ ಇಲ್ಲಿ ಕೃಷಿ ಭೂಮಿಗಾಗಿ ಬರುವಂಥ ನೀರು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಈಗ ಇತ್ತೀಚೆಗೆ ಒಂದು ವಾರ ಸುರಿದಂಥ ಧಾರಾಕಾರ ಮಳೆಗೆ ಈ ರೀತಿ ಎಲ್ಲ ಮಣ್ಣು ಕುಸಿತವಾಗಿರುವಂಥದ್ದು ಮತ್ತು ಮರಗಳು ಕೂಡ ಅಕ್ಕಪಕ್ಕದ ಜಮೀನಲ್ಲಿ ಮರಗಳು ಕೂಡ ಕುಸಿತಾ ಇದೆ. ಆದ್ದರಿಂದ ಇಲ್ಲಿಯ ಈ ಕೃಷಿ ಭೂಮಿ ಮಾಲೀಕರು ಯಾರಿದ್ದಾರೆ ಅವರು ತುಂಬ ಆತಂಕದಲ್ಲಿದ್ದಾರೆ. ಯಾಕೆಂದರೆ ಅರ್ಧ ಎಕರೆ, ಮುಕ್ಕಾಲು ಎಕರೆ, 1 ಎಕರೆ ಜಮೀನು ಇರುವಂಥವ್ರು ಅವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅಂದರೆ ಆ ಕೆರೆ ಏನಿದೆ, ಆ ಕೆರೆಯನ್ನು ನೀರು ಹೋಗುವುದಕ್ಕೆ ಒಂದು ವ್ಯವಸ್ಥಿತವಾಗಿ ಕಾಲುವೆಯನ್ನು ಮಾಡಬೇಕಂತ ಹೇಳಿ ಇಲ್ಲಿಯ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಸಣ್ಣ ನೀರಾವರಿ ಇಲಾಖೆಗಳಿಗೆ ಮನವಿ ಕೊಟ್ಟಿದ್ದಾರೆ. ಆದರೆ ಯಾವುದೂ ಕೂಡ ಈಗ ಪ್ರಯೋಜನ ಆಗಿಲ್ಲ. ಈಗ ಇದು ಹೆಚ್ಚು ಗುಡ್ಡ ಕುಸಿತ ರೀತಿಯಲ್ಲಿ ಕುಸಿತಾ ಇದೆ. ಈ ಮಣ್ಣು ಹೋಗಿ ಕೆಳಭಾಗದಲ್ಲಿ ಒಂದು ಕೆರೆಯಲ್ಲಿ ನಿಲ್ತಾ ಇದೆ. ತೀವ್ರ ಸಮಸ್ಯೆ ಆಗ್ತಿದೆ. ಆದ್ದರಿಂದ ಆದಷ್ಟು ಬೇಗ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬಂದು ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಇಲ್ಲಿಗೆ ತಡೆಗೋಡೆ ಕಟ್ಟಬೇಕು, ಅದನ್ನು ಮತ್ತೆ ನೀರು ಹೋಗಲಿಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕಂತ ಹೇಳಿ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಹಾಂ ಅಲ್ಲಿ ರೋಡಲ್ಲಿ ಅಂಗಡಿ ಬರ್ಬೋದಾ? ಬರ್ಬೋದು. ಈ ಕಡೆಯಿಂದ ಹೊರಟ ಇನ್ನೂ ಚೆನ್ನಾಗಿ ಕಾಣ್ತದೆ ಸರ್. ಮೊನ್ನೆ ನೋಡಿದೆ ಈ ಮಳೆಗೆ ಆಗಿದೆ. ಲೆವೆಲ್ ಜಾಗ ಇದು, ಲೆವೆಲ್ ಇರೋ ಜಾಗ ಇಷ್ಟು ಆಳುಗಳು ಇಲ್ಲಿ ಬಂದು 2922ರಲ್ಲಿ ಇಲ್ಲಿ ಬಂದು ತಲುಪಿದೆ. ಯಾರು ಕೂಡ ಇದ್ರ ಬಗೆಯಲ್ಲಿ ಬಂದು ಏನು ಎಂಥದ್ದು ಅಂತ ನೋಡಿಲ್ಲ. ನಾನು ಬಂದು ಏನು ಗ್ರಾಮ ಪಂಚಾಯಿತಿ ನಾನು ಸದಸ್ಯರಾಗಿ ಹೇಳ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿಗೆ 1 ರೂಪಾಯಿಗಳದ್ದು ಅನುದಾನ ಬರ್ತಾ ಇಲ್ಲ. ತಾಲೂಕು ಪಂಚಾಯಿತಿ ಆಗಲಿ, ಜಿಲ್ಲಾ ಪಂಚಾಯಿತಿಗಳಾಗಲಿ ಯಾವುದಕ್ಕೂ ಅನುದಾನ ಬರ್ತಾ ಇಲ್ಲ ಸರ್. ಬಂದರೆ ಸ್ವಲ್ಪ ಅದು ಹಾಗೆ ಮಾಡ್ಬೋದು. ಯಾವುದು ಅನುದಾನ ಬರದೆ ಈ ಕಾಲುವೆಗಳು ಮಾಡಲಿಕ್ಕೆ ಆಯ್ತಾ ಇಲ್ಲ ಸರ್. ಭೂಮಿ ಲೆವೆಲ್ ಇತ್ತು ಸರ್. ಇವಾಗ 2021ರಿಂದ ಈ ಥರ ಎಲ್ಲ ಆಗಿದೆ ಸರ್. ರೈತರ ಭೂಮಿ ಮಧ್ಯೆ ಇದು ಭಾರಿ ಹಳೆ ಕಾಲುವೆ ಇದು. ಅದು ಮೊದಲು ತುಂಬ ಚಿಕ್ಕದಾಗಿತ್ತು. ಈಗ ಒಂದು ಜಲಪ್ರಳಯ ಆದಮೇಲೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯಿತು. ಆಮೇಲೆ ಇಲ್ಲಿ ಅಂದರೆ ಸ್ವಲ್ಪ ಭೂಕುಸಿತ ಆಗಿತ್ತು. ಭೂಕುಸಿತ ಆದಮೇಲೆ ಇದೊಂದು 500 ಮೀಟ್ರು ಫುಲ್ ಮಣ್ಣು, ಒಂದು 20 ಅಡಿ ಆಳ, ಹೆಚ್ಚು ಕಮ್ಮಿ ಒಂದು 500 ಅಡಿ ಉದ್ದ, ಫುಲ್ಲು ಮಣ್ಣು, ಮರ ಸಮೇತ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದೆ. ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಜುಲೈಲಿ ಆದ್ದರಿಂದ ಮತ್ತೆ ಪುನಃ ಈ ಪುಷ್ಯ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಮಳೆ ಆಯ್ತು ಇಲ್ಲಿ. ಆವಾಗ ಉಂಜಿನಹಳ್ಳಿ ಕೆರೆಯಿಂದ ಕೋಡಿ ನೀರು ಸಿಕ್ಕಾಪಟ್ಟೆ ಬಂದು ಅದು ಬೆಟ್ಟದಿಂದ ಜಲ ಬರ್ತಾ ಇದೆ. ಆ ನೀರು ಹೋಗಲಿಕ್ಕೆ ಎಲ್ಲಿ ಮೇಲ್ಗಡೆ ಗದ್ದೆ ಬೈಲಲ್ಲಿ ಎಲ್ಲಿ ಕಾಲುವೆಗಳಿಲ್ಲ ಸರಿಯಾಗಿ. ಇದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ PDO, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮೇಜರ್ ಇರಿಗೇಷನ್ ಎಲ್ಲ ಕಡೆ ಲೆಟ್ರ್ ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಅದು ಏನು ಆ್ಯಕ್ಷನ್ ಸರಿಯಾಗಿ ಆಗಿಲ್ಲ, ಯಾರೂ ಬಂದಿಲ್ಲ ಸರ್. ಉಂಜಿನಹಳ್ಳಿಗೆ ಕೋಡಿ ನೀರು ನಮ್ಮನೆ ಬಾಗಿಲಿಗೆ ಹರಿದು ಹೋಗಿ ದೊಡ್ಡಳ್ಳಿಗೆ ಹೋಗಿ ದೊಡ್ಡಳ್ಳಿ ಕೆರೆಗೆ ಹೋಗ್ತದೆ. ಅದು ಸಹ ಅದಕ್ಕೆ ಸಿಮೆಂಟ್ ಕಾವಲು ಸಹ ಯಾವಾಗಲೂ ಇದುವರೆಗೂ ಇಲ್ಲ. ನಮ್ಮ ಮನೆ ಬಾಗಿಲಿಗೆ ಬಂದು ನೀರು ಮಳೆಗಾಲದಲ್ಲಿ ಪ್ರತಿ ವರ್ಷವೂ ಒತ್ತಿಸ್ತದೆ. ಈ ಕಡೆ ಅಡಿಕೆ ತೋಟಕ್ಕೆ ಹಾಯ್ತದೆ. ಇಲ್ಲಿ ಮಕ್ಕಳು ಮರಿ ನಮಗೆ ದನ ಕರುಗಳು ಓಡಿಸಾಡೋಕ್ಕೆ ತೊಂದರೆ ಆಗುತ್ತೆ. ಸಣ್ಣ ನೀರಾವರಿ ಇದು ಬೆಂಗಳೂರು. ನೋಡು
ಹಾಂ, ಕಣಗಾಲ ಕೆರೆದು ಬಂದಿದೆ, ಅದು ಕೂಡ ಇಲ್ಲಿಗೆ ಬರ್ತಾ ಇದೆ ಈಗ. ಜಾಸ್ತಿ ಮಳೆ ಆಯ್ತು ಜಾಸ್ತಿ ನೀರು ಇದು ಜಿಲ್ಲಾ ಪಂಚಾಯತಿಯವ್ರು ಮಾಡಬೇಕು. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಸಂಬಂಧ ಈಗ ಇಂಜಿನಿಯರ್ಗಳಿಗೆ ಅವ್ರಿಗೆ ಮೈನ್ ಅದು ಒಂದೇ ಕೆರೆ ಆದರೂ ಕೂಡ ಅದೇ ನಮಗೆ ಇಡೀ ಒಂದು ತಾಯಿ ಅದೇ ಹಾಲು ಇದ್ದಂಗೆ ಆ ಕೆರೆ. ಅಲ್ಲಿ ಬರ್ತಾ ಇದಾರಲ್ಲ, ಅದು ಇವ್ರ ಲ್ಯಾಂಡು, ಅಲ್ಲಿ ಬರ್ತಾ ಇದಾರಲ್ಲ, ಇವ್ರದ್ದು ಇನ್ನೂ ಸ್ವಲ್ಪ ಮೇಲೆ ಇದೆ. ಇವರು ಓನರು ಈ ಲ್ಯಾಂಡ್. ಇಲ್ಲಿ ಬಂದು 2922ರಲ್ಲಿ ಇಲ್ಲಿ ಬಂದು ಕಲ್ತೀವಿ. ಹೌದು, ಫುಲ್ಲು ಕುಲ ನೋಡಿಲ್ಲ ನಾವು ಬಂದು ಮೇನ್ ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಉಂಜಿನಹಳ್ಳಿ ಕೆರೆ ಅಂತ ಕಣಗಾಲ ಕೆರೆ, ಇದು ಜಿಲ್ಲಾ ಪಂಚಾಯತಿಯವ್ರು ಮಾಡಬೇಕು. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಿಲ್ಲ ಈ ಕೆರೆಗಳು. ಇಂಜಿನಿಯರ್ಗಳಿಗೆ ಅವ್ರಿಗೆ ಮೈನ್ ಅದು ಒಂದೇ ಕೆರೆ ಆದರೂ ಕೂಡ ಅದೇ ನಮಗೆ ಇಡೀ ಒಂದು ತಾಯಿ ಅದೇ. ನೀವು ಕಳಿಸಿದ ವಾಟ್ಸಪ್ ಅದು ಸಾಕು. ಸಣ್ಣ ನೀರಾವರಿ ಇದು ಬೆಂಗಳೂರು. ಇಂತ ನೋಡು. ಹಾಂ, ಕಣಗಾಲ ಕೆರೆದು ಬಂದಿದೆ, ಅದು ಕೂಡ ಇಲ್ಲಿಗೆ ಬರ್ತಾ ಇದೆ ಈಗ. ಜಾಸ್ತಿ ಮಳೆ ಆಯ್ತು ಜಾಸ್ತಿ ನೀರು ಇದು ಜಿಲ್ಲಾ ಪಂಚಾಯತಿಯವ್ರು ಮಾಡಬೇಕು. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಸಂಬಂಧ. ಈಗ ಇಂಜಿನಿಯರ್ಗಳಿಗೆ ಅವ್ರಿಗೆ ಮೈನ್ ಅದು ಒಂದೇ ಕೆರೆ ಆದರೂ ಕೂಡ ಅದೇ ನಮಗೆ ಇಡೀ ಒಂದು ತಾಯಿ ಅದೇ ಹಾಲು ಇದ್ದಂಗೆ ಆ ಕೆರೆ. ಇದು